ಅಲ್ಲ, ಈ ಕಂಬ್ಲಿಯವರು ಅಮ್ಮ ಕಾಂಪ್ರಮೈಸ್ ಆದಮೇಲೆ ಅಮ್ಮನ ಜೊತೆನೆ ಅಂಟ್ಕೊಂಡು ಓಡಾಡ್ತಾರೆ. ಇಲ್ಲೊಬ್ಬ ಬಡಪಾಯಿ ಗಂಡ ಇರ್ತಾನೆ, ಅವನ ಖುಷಿ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾನೆ ಅನ್ನೋ ಸೆನ್ಸೇ ಇಲ್ಲ ಅವ್ರಿಗೆ. ಅಪ್ಪ, ಏನಾಯ್ತು ಋಷಿ? ತುಂಬಾ ಖುಷಿ ಆಗ್ತಿದೆ. ಇದು ನನ್ನ ಕನಸಾಗಿತ್ತು. ಈ ಕ್ಷಣ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಫೈನಲಿ ಅಮ್ಮ ಕಮಲಿ ಅವ್ರನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರು, ಅವ್ರನ್ನ ಅರ್ಥ ಮಾಡ್ಕೊಂಡ್ಬಿಟ್ರು. ನನಗಾಗ್ತಿರೋ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಕಮಲಿ ಅವರು ಮತ್ತೆ ಅಮ್ಮ ನನಗೆ 2 ಕಣ್ಗಳಿದ್ದ ಹಾಗೆ. ಇಷ್ಟು ದಿನ ಒಂದು ಕಣ್ಣಿಗೆ ಖುಷಿ ಆದರೆ ಇನ್ನೊಂದು ಕಣ್ಣಿಗೆ ದುಃಖ ಆಗ್ತಿತ್ತು. ಆದರೆ ಇನ್ಮೇಲೆ ಇಬ್ರು ಖುಷಿಯಾಗಿರ್ತಾರೆ. ದುಃಖ ಆದರೆ ಒಬ್ರು ಕಣ್ಣೀರು ಒಬ್ರು ಒರೆಸ್ತಾರೆ. ಸಂತೋಷ ರಿಷಿ, ತುಂಬ ಸಂತೋಷ. ನನ್ನ ಮಕ್ಕಳು ಯಾರು ಖುಷಿಯಾಗಿದ್ರು ನನಗೆ ಸಂತೋಷನೇ. ಆದರೆ ನನ್ನ ಮನೆಯವ್ರು ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ದುರಾಸೆ ಕಣಪ್ಪ. ನಿಮ್ಮಮ್ಮ ನೀನು ಹೆಂಡತಿ ಸರಿ ಹೋದ್ರು ಅಂತ ನಿನಗೆ ಖುಷಿ, ಆದರೆ ನನ್ನ ಮಗಳ ಜೀವನ ಇನ್ನೂ ಸರಿ ಹೋಗ್ಲಿಲ್ವಲ್ಲ ಅನ್ನೋದು ನನಗಿನ್ನೂ ದುಃಖವಾಗೇ ಇದೆ. ನನಗೊತ್ತು ಬೇಜಾರು ಅಂದರೆ ರಚನಾ ಮನಸ್ಸು ಎಂಥದ್ದು ಅಂತ ನಿನಗಾಗಲಿ ನಿಮ್ಮ ಅಮ್ಮಂಗಾಗಲಿ ರಚನಾ ಮನಸ್ಸು ಏನು ಅಂತ ಅರ್ಥನೇ ಆಗಲಿಲ್ಲ. ನಿನಗೆ ಅವಳು ತಂಗಿ ಆಗಬೇಕು, ನಿಮ್ಮ ಅಮ್ಮಂಗೆ ಮಗಳಾಗಬೇಕು. ಆದರೂ ನಿಮಗೆ ಅವಳ ಬದುಕಿನ ಬಗ್ಗೆ ಯಾವ ಆಲೋಚನೆಯೂ ಇಲ್ಲ. ಯಾವತ್ತು ನಿಮಗೆ ರಚನಾ ಮನಸ್ಸು ಅರ್ಥ ಆಗುತ್ತೋ, ಯಾವತ್ತು ಅವಳು ಕಣ್ಣೀರು ಹಾಕೋ ನಿಲ್ಲುತ್ತೋ, ಯಾವತ್ತು ಅವಳ ಬದುಕು ಸರಿ ಹೋಗುತ್ತೋ ದೇವರೇ ಬಲ್ಲ. ಏನಾಯ್ತು? ಮತ್ತೆ ಏನು? ಬಾ, ಪೂಜೆ ಗೊತ್ತಾಗತ್ತೆ. ಚಲೋ ಬನ್ನಿ. Wow, Anika, you look so gorgeous. But ಆ ರಿಷಿಗೆ ಟೇಸ್ಟೇ ಇಲ್ಲ. ವಾವ್, ನಾನು ಆಸೆ ಪಟ್ಟಾಗೆ ಇದು ನನ್ನ ಕತ್ ಮೇಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಮಾಂಗಲ್ಯ ಸರ ರೆಡಿ ಇದೆ, ನಾನು ರೆಡಿ ಇದ್ದೀನಿ. ಆದರೆ ಇದನ್ನ ಕಟ್ಟೋನ್ ಮಾತ್ರ ಕಮಲಿ ಕಮಲಿ ಅಂತ ಜಪ ಮಾಡ್ತಾ ಇದ್ದಾನೆ. ಬಟ್ ಎಷ್ಟು ದಿನ ಆ ಕಮಲಿ ಹುಚ್ಚನ್ನ ನಾನು ಬಿಡಿಸ್ತೀನಿ. ಅದಾದ್ಮೇಲೆ ರಿಷಿ ಅನಿಕಾ ಅನಿಕಾ ಅಂತ ಹೇಳ್ತಾ ಇರ್ತಾನೆ. ಬಟ್ ಅದಾಗಬೇಕು ಅಂದರೆ ನನ್ನ ಫೋನ್ ಸಿಗಬೇಕು. ಆ ಫೋನಲ್ಲಿ ಎಲ್ಲ ಡೇಟಾನೂ ಆಗೇ ಇರಬೇಕು. ಆವಾಗ ಆ ಕೆಸ್ರಿನ್ ಕಮಲಿಗೆ ಟಾಟಾ ಅಂತ ಹೇಳ್ಬೋದು. ಓ ಗಾಡ್, ಪ್ಲೀಸ್ ಇದು ಒಂದಿನ ನನ್ನ ಕೈ ಬಿಡಬೇಡ ಪ್ಲೀಸ್. ಆ ಶಾಪ್ ಅವನ್ನ ಕರೆಕ್ಟ್ ಟೈಮಿಗೆ ನನ್ನ ಫೋನ್ನ ರಿಪೇರಿ ಮಾಡಿ ಕೊಡೋ ಹಾಗೆ ಮಾಡಿಬಿಡು. ಮುಂದಿಂದು ನಾನೇ ನೋಡ್ಕೊಂಡ್ಬಿಡ್ತೀನಿ.
ಏಯ್ ನೀನು ಬರ. ಸರ್ ನಾನಾ? ನೀನೇ. ಕೂತ್ಕೊಳ್ಳ. ಎಷ್ಟು ದಿನಗಳಿಂದ ನಡೀತಿದೆ ಈ ಬಿಸ್ನೆಸ್ಸು? ಯಾವ ಬಿಸ್ನೆಸ್ಸು? ನಾಟಕ ಸಾಕು. ನೀನೇ ಅಂತ ಇದನ್ನೆಲ್ಲ ಮಾಡಿದ್ದು? ನೀನೇ ಅಂತ ಇವ್ರಿಗೆಲ್ಲ ಕ್ಯಾಪ್ಟನು? ಮರ್ಯಾದೆಯಿಂದ ಒಪ್ಕೊಂಬಿಡು. ಸರ್ ಏನು ಹೇಳ್ತಾ ಇದ್ದೀರಾ? ಏಯ್ ಕೂತ್ಕೊಳ್ಳ. ನಾಟಕ ಚೆನ್ನಾಗೇ ಆಡ್ತೀಯ. ನಿನ್ನ ಫ್ರೆಂಡ್ ಎಲ್ಲ ಬಾಯ್ಬಿಟ್ಟಿದ್ದಾನೆ. ನನ್ನಿಂದ ತಪ್ಪಿಸ್ಕೊಡೋಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಸರೆಂಡರ್ ಆಗಿಬಿಡು. ಸರ್ ನಮ್ಮಮ್ಮನ ಮೇಲೆ ಆನೆ ಮಾಡಿ ಹೇಳ್ತೀನಿ. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ನಾನು ನಂಬಿ ಸರ್. ಹಾಗಾದರೆ ನಿಮ್ಮ ಗ್ಯಾಂಗಲ್ಲಿ ಅದನ್ನು ತಗೊಂಬಂದವ್ರು ಯಾರು ಹೇಳು? ನೋಡೋ, ನೀನು ನಿಜ ಹೇಳಿದ್ರೆ ಏನನ್ನು ಬಿಟ್ಟು ಕಳಿಸ್ಬಿಡ್ತೀನಿ. ಸರ್ ನಿಜ ಹೇಳ್ತಾ ಇದ್ದೀನಿ. ನಾವು ಯಾರು ಅಂತ ಹುಡುಗರಲ್ಲ ಸರ್. ನಮಗೂ ಇದಕ್ಕೂ ಯಾವುದೂ ಲಿಂಕ್ ಇಲ್ಲ ಸರ್. ಪ್ಲೀಸ್ ಸರ್ ನನ್ನ ನಂಬಿ ಸರ್. ಓಕೆ. ಏನ್ರಿ ಯಾವ ಕ್ಲೂನು ಸಿಗ್ತಾ ಇಲ್ಲ? ಲೋ ಒಳಗೋಗಿ ನನ್ನ ಹೆಸರು ಹೇಳ್ತೀಯಾ? ನಾನು ನಿಮಗೆಲ್ಲ ಕ್ಯಾಪ್ಟನಾ? ಲೋ ನಾನು ಆಗೆಲ್ಲ ಏನು ಹೇಳಿಲ್ಲ ಕಣೋ. ಬಿಡೋಣ. ಏಯ್ ಬಿಡೋವನ. ನಾನು ಬಿಡಲ್ಲ. ನೀವು ಬಚಾವಕ್ಕೆ ನನ್ನ ಸಿಗಿಸ್ತಾನ ಇವನು. ಏಯ್ ಬಿಡೋವನ. ಯಾಕ್ರೋ ನೀವೇ ಕಿತ್ತಾಡ್ತಿದ್ದೀರಾ? ಈ ಪೊಲೀಸ್ ಬಿಕ್ಸ್ಕೊಂಡ್ರು. ನಿಮ್ಗಳು ಬಾಯ್ ಬಿಡ್ಸಕ್ಕೆ ಪೊಲೀಸವ್ರು ಆಡ್ತಿರೋ ಡ್ರಾಮಾ ಕಂಡ್ರು ಇದು. ಇಂಥ ಡಬಲ್ ಗೇಮ್ ಅವ್ರು ಚೆನ್ನಾಗೇ ಆಡ್ತಾರೆ. ಏನೋ ಡಬಲ್ ಗೇಮು? ಏಯ್ ನೀವುಗಳೆಲ್ಲ ಮಾಡಿರೋ ಅಪರಾಧನ ಆಚೆ ತರಿಸೋ ತಂತ್ರ ಇದು. ನಿಜ ಹೇಳಿ, ಇದೆಲ್ಲ ಯಾರ ಕೆಲಸ? ನಿಮ್ಗೆ ಆ ಡ್ರಗ್ಸ್ಗಳನ್ನ ಸಪ್ಲೈ ಮಾಡಿದ್ ಯಾರು ಹೇಳ್ರ? ಎಷ್ಟೆಲ್ಲ ಇರ್ಬೇಕು ಡ್ಯಾಡ್ ನಿಮ್ಗೆ? ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇದನ್ನ ನೆನ್ನೆಯಿಂದ ಹೇಳ್ತಾ ಇದ್ರು. ಸ್ವಂತ ಮಗನ್ ಮಾತು ನಮ್ದೇನೆ ಅನುಮಾನದಿಂದ ನೋಡ್ತಿದ್ರಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾವಂತೂ ಈ ಕೆಲಸ ಮಾಡಿಲ್ಲ ಅಷ್ಟೇ. ರಿಪೋರ್ಟ್ ಬರಲಿ, ಆಗ ಗೊತ್ತಾಗುತ್ತೆ. ಅಂದ್ರೆ ಕಮಲಿ, ಕಮಲಿ ಬಾಮ್ಮ, ಬನ್ನಿ ಎಲ್ಲರೂ ಪೂಜೆ ಶುರು ಮಾಡೋಣ. ನಿಂಗಿ, ಶಂಭು ಬನ್ನಿ ಎಲ್ಲರೂ. ಬನ್ನಿ ತರ. ಒಂದು ನಿಮಿಷ ಬಂದೆ.
ಯಾಕೆ? ಕಮಲಿ, ಇದು ತುಂಬ ಮುಖ್ಯವಾದ್ದು. ನಂದಾ ಫ್ಯಾಮಿಲಿಯ ಸೊಸೆಯಾಗಿರೋ ನಾನು ಇವತ್ತು ದೀಪಾವಳಿ ಹಬ್ಬದ ದಿನ ಲಕ್ಷ್ಮೀದೇವಿ ಸಾಕ್ಷಿಯಾಗಿ ನನ್ನ ಮುದ್ದಿನ ಸೊಸೆಗೆ ನಾನಿದನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಅದನ್ನು ಅತ್ತಮ್ಮ ಸ್ಯಾನೆ ಸಂದಾಗೈತೆ, ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ನಂದಾ ಕುಟುಂಬದ ಗೌರವ ಘನತೆನ ಯಾವತ್ತಿಗೂ ಕಾಪಾಡ್ತೀನಿ ಅತ್ತಮ್ಮ. ಈ ದೀಪಾವಳಿ ನಿಜಕ್ಕೂ ನಿನ್ನ ಬದುಕಲ್ಲಿ ಬೆಳಕನ್ನು ತಂದಿದೆ. ಓ, ಇಲ್ಲೇ ಇದೆ. ಸರ್, ಇಲ್ಲೊಂದು ಫೋನ್ ಇತ್ತು ಸರ್. ಓ, ಈ ಫೋನ್ ಚೆಕ್ಕೇ ಮಾಡಿಲ್ವಲ್ಲ ಸರ್? ಆ ಬ್ಯಾಗ್ನ ಇವ್ರನ್ನೆಲ್ಲ ಅರೆಸ್ಟ್ ಮಾಡುವಾಗಲೇ ಸೀಜ್ ಮಾಡಿದ್ದು. ಈ ಫೋನ್ ಚೆಕ್ ಮಾಡಬೇಕು ಸರ್. ತೊಗೊಂಬನ್ರಿ ಫೋನು. ಸರ್ ಬೇಡ ಸರ್, ಅದರಲ್ಲೇನೂ ಇಲ್ಲ. ಅದು ನನ್ನ ಫ್ರೆಂಡು. ಅವರು ಪಾರ್ಟಿಗೆ ಬಂದವರಲ್ಲ, ಜಸ್ಟ್ ನನಗೆ ವಿಶ್ ಮಾಡಕ್ಕೆ ಬಂದವರು. ಜಸ್ಟ್ ಬ್ಯಾಗ್ ಮರ್ತು ಹೋಗ್ಬಿಟ್ಟಿದ್ದಾರಷ್ಟೇ. ನೋಡಿ, ನಾವು ಈ ಫೋನ್ನ ಚೆಕ್ ಮಾಡಬೇಕು. ರೀ ಕೊಡ್ರಿ ಇಲ್ಲಿ. ರೀ ಏನ್ರಿ ಮಾಡ್ತಿದ್ದೀರಾ? ನಿಮ್ಗೆ ಹೇಳಿದ ಅರ್ಥ ಆಗಲ್ವಾ? ಸುಮ್ಮನೆ ಫೋನ್ನ ಚೆಕ್ ಮಾಡ್ತೀನಿ ಅಂತೇಳಿ ಅವ್ರನ್ನೂ ಇದ್ರಲ್ಲಿ ಸಿಗಾಕ್ಸೋಕೆ ನೋಡ್ತಿದ್ದೀರಲ್ಲ. ರೀ ವಿರಾಜ್, ಫೋನ್ ಕೊಡ್ರಿ. ಕೊಡಲ್ಲ ನಾನು. ಬಿಡ. ಕೊಡಲ್ಲ ಬಿಡ್ರಿ. ಬಿಡ. ಕ್ರೈಮ್ ಕೇಸ್ಗಳಲ್ಲಿ ಕೂದಲು ಸಿಕ್ಕಿದ್ರು ಚೆಕ್ ಮಾಡಬೇಕಾಗಿರೋದು ಪೊಲೀಸ್ ಅವ್ರ ಕರ್ತವ್ಯ. ನಾವು ಈ ಫೋನ್ನ ಚೆಕ್ ಮಾಡ್ತೀವಿ ಅಷ್ಟೇ. ಡ್ಯಾಡ್, ಅದ್ರಲ್ಲಿ ಏನೂ ಇಲ್ಲ. ಹಾ, ನೀನ್ ಏನೂ ಇಲ್ಲ ಅಂತ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ಅರ್ಥ ಆಗ್ತಾ ಇದೆ ಇದ್ರಲ್ಲಿ ಏನೋ ಇದೆ ಅಂತ. ಮೊಬೈಲ್ ಆನ್ ಮಾಡಿ. ಸರ್, ಸ್ವಿಚ್ ಆಫ್ ಆಗಿದೆ. ಬ್ಯಾಟ್ರಿ ಇಲ್ಲ ಅನ್ಸುತ್ತೆ. ಸರಿ, ಚಾರ್ಜ್ ಹಾಕಕ್ಕೆ ಹೇಳಿ. ಇದೊಂದು ಸ್ವಲ್ಪ ಚಾರ್ಜ್ ಹಾಕ್ರಿ. ಕಮಲಿ, ಲಕ್ಷ್ಮೀ ಪೂಜೆ ಮಾಡಕ್ ಮುಂಚೆ ನಂದ ದೀಪನ ಹಚ್ಚಮ್ಮ. ಸರಿ ಅಜ್ಜಿ. ಬಾ. ಹಾಗೆ ಅರ್ಶಿನ ಕುಂಕುಮ ಹಚ್ಚಿಬಿಡಮ್ಮ.
ಲಕ್ಷ್ಮೀ ಪೂಜೆ ಶುರು ಮಾಡೋಣವಾ? ನಮ್ಮನೆ ಮಹಾಲಕ್ಷ್ಮಿ ಕಮಲಿನೇ ಪೂಜೆ ಮಾಡಲಿ. ಋಷಿ ನೀನು ಬಾಪ, ದಂಪತಿಗಳು ಒಟ್ಟಿಗೆ ಪೂಜೆ ಮಾಡಿ. ನೀವು ಆರತಿ ಮಾಡಿಬಿಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ, ಹೆಜ್ಜೆಯ ಗಣನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೆ ಸೌಭಾಗ್ಯದ